ನೇಪಾಳಿ ದಂಪತಿಯಿಂದ ಚಿನ್ನಾಭರಣ ಕಳವಾಗಿದ್ದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೆ ಯಶವಂತಪುರದಲ್ಲಿ ನೇಪಾಳಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಯಶವಂತಪುರದ ಬಸ್ ನಿಲ್ದಾಣದ ಬಳಿ ಆ ಗ್ಯಾಂಗ್ ಕಾಣಿಸ್ಕೊಂಡಿದ್ದು ಕಮಲಾ ದಿನೇಶ್ ಸೇರಿ 4 ಗ್ಯಾಂಗ್ ಯಶವಂತಪುರದಲ್ಲಿ ಓಡಾಡಿರೋದು ಗೊತ್ತಾಗಿದೆ. ಮಾರ್ತಳ್ಳಿಯ ಯಮಲೂರ್ನಲ್ಲಿ ನಡೆದಂತಹ ಮನೆಗಳ್ಳತನದ ಕೇಸ್ ಇದು. ಲಾಕರ್ಗಳನ್ನು ಒಡೆದು 18 ಕೋಟಿ ಮೌಲ್ಯದ ಬರೋಬ್ಬರಿ 18 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದೆ. ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ನಡೆದಿದ್ದ ಮನೆಗಳ್ಳತನ, ಚಿನ್ನವನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿರುವ ಗ್ಯಾಂಗ್, ನೇಪಾಳಿ ಗ್ಯಾಂಗ್ ಏನಿದೆ ಅವರ ಚಲನವಲನ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಈ ಖತರ್ನಾಕ್ ಕಳ್ಳರ ಬಂಧನಕ್ಕೆ 7 ಟೀಮ್ಗಳಿಂದ ಹುಡುಕಾಟ ಆಗ್ತಾ ಇತ್ತು. ಮಾರ್ತಳ್ಳಿ ಪೊಲೀಸರಿಂದ ನೇಪಾಳಿ ಕಳ್ಳರಿಗಾಗಿ ಹುಡುಕಾಟ ಆಗ್ತಾ ಇದೆ. ನೇಪಾಳ ಡೆಲ್ಲಿ ಭಾಗದಲ್ಲಿ ಹುಡುಕಾಟವನ್ನ ಖಾಕಿ ನಡೆಸ್ತಾ ಇದೆ. ಬರೋಬ್ಬರಿ 18 ಕೋಟಿ ಮೌಲ್ಯದ ಮನೆಗೆಲ್ಸಕ್ಕೆ ಅಂತ ಬಂದು ಲಾಕರ್ ಹೊಡೆದು ಚಿನ್ನಾಭರಣವನ್ನ ಕದ್ದಿದ್ರಲ್ಲ, ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಯಶವಂತಪುರದ ಬಸ್ ನಿಲ್ದಾಣದಲ್ಲಿ ಆ ಟೀಮ್ ಓಡಾಡಿರುವಂತಹ CCTVಯ ದೃಶ್ಯಾವಳಿ ಪೊಲೀಸರಿಗೆ ಸಿಕ್ಕಿದೆ. ಅವತ್ತಿನಿಂದಲೂ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ರನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಯಶವಂತಪುರ ಬಸ್ ನಿಲ್ದಾಣದಲ್ಲಿ ಆ ಗ್ಯಾಂಗ್ ಕಾಣಿಸ್ಕೊಂಡಿರುವ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಇದು ಇತ್ತೀಚಿನದ್ದ ಅಥವಾ ಯಾವಾಗಿನಂತೂ ಪ್ರಶ್ನೆ ಕಾಡ್ತಾ ಇದೆ. ಕಳ್ಳರ ಗ್ಯಾಂಗ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಮನೆಗೆಲ್ಸಕ್ಕೆ ಅಂತ ಬಂದಾಗ ಬಹಳ ನೋಡಿ ಮಾಡಿ ಅಥವಾ ಜೋಪಾನದಿಂದ ಮನೆಗೆಲ್ಸಕ್ಕೆ ಒಂದು ಆಯ್ಕೆ ಮಾಡಿಕೊಳ್ಳುವ ಸಂದಿಗ್ಧತೆ ಸಿಗಾಕಬಿಟ್ಟಿದೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು, ಅಮಾಯಕರ ರೀತಿಯಲ್ಲಿ ಬರ್ತಾರೆ, ಈ ರೀತಿಯಾಗಿ ಮನೆ ದೋಚ್ತಾರೆ. ಮನೆಯ ಇಂಚಿಂಚು ಆಳ ಆಗಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯಾರ್ಯಾರ ಭಾವನೆ ಹೆಂಗಿರುತ್ತೆ, ಯಾರನ್ನ ಎಲ್ಲಿ ಯಾಮಾರಿಸ್ಬೋದು, ಎಷ್ಟೊತ್ತಿಗೆ ಹೊರಗೆ ಹೋಗ್ತಾರೆ, ಏನು ಎತ್ತ ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಅವರ ಕಾನ್ಸೆಪ್ಟ್ ಹಿಂಗೆ. ಆ್ಯಂಡ್ ಹಿಂಗೆ ಬಿಡಲ್ಲ, ಲಾಕ್ ಆಗೇ ಆಗ್ತಾರೆ. ಬಟ್ ಆದರೂ ಪೊಲೀಸರಿಗೆ ಸ್ವಲ್ಪ ತಲೆನೋವು ಕೊಡ್ತಾ ಇದೆ ಈ ಕೇಸ್. ಯಶವಂತಪುರದ ಬಸ್ ನಿಲ್ದಾಣದಲ್ಲಿ ಈ ಗ್ಯಾಂಗ್ ಕಾಣಿಸ್ಕೊಂಡಿದೆ, ನೇಪಾಳಿ ಗ್ಯಾಂಗ್. ಈಗ ಕಳ್ತನ ಮಾಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದೆ ಈ ಗ್ಯಾಂಗ್. ಯಶವಂತಪುರದಿಂದ ಬಸ್ನಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಸೊ ಬಸ್ ನಿಲ್ದಾಣದ ಬಳಿ ಓಡಾಡಿರುವ CCTV ಫುಟೇಜ್ಗಳು ಪೊಲೀಸರಿಗೆ ಸಿಕ್ಕಿದೆ. ಮಹಾರಾಷ್ಟ್ರದಿಂದ ನೇರವಾಗಿ ನೇಪಾಳಕ್ಕೆ ಹೋಗಿದ್ದಾರೆ. ಮನೆ ಕೆಲಸಕ್ಕೆ ಅಂತ ಬಂದು ಕಳ್ತನ ಮಾಡಿದ್ರು. ದಿನೇಶ್ ಅಂಡ್ ಕಮಲಾ ಪಕ್ಕಾ ಪ್ಲಾನ್ ಮಾಡಿ ಕಳ್ತನಕ್ಕೆ ಸ್ಕೆಚ್ ಹಾಕಿತ್ತು ಈ ಜೋಡಿ. ಮಹಾರಾಷ್ಟ್ರ ಅಂಡ್ ಗೋವಾದಿಂದ ಇಬ್ಬರನ್ನ ಕರೆಸ್ಕೊಂಡಿದ್ರು ಈ ಕಳ್ತನಕ್ಕೆ ಅಂತ. ಲಾಕರ್ನ ಹೊಡೆದು 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ತನ ಮಾಡಿದ್ರು. ನಂತರ KR ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಪೊಲೀಸರ ದಿಕ್ ತಪ್ಪಿಸೋಕೆ ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿಂದ ಯಶವಂತಪುರಕ್ಕೆ ಹೋಗಿದ್ದಾರೆ. ಅಂದರೆ ನೇರ ರಸ್ತೆ ಮಾರ್ಗ ಕಂಡಿಡ್ಕೊಂಡಿಲ್ಲ. ಪೊಲೀಸರಿಗೆ ಹೇಗೆ ದಾರಿ ತಪ್ಪಿಸೋಕೆ ಪ್ರಯತ್ನ ಪಡ್ಬೋದು ಎಲ್ಲವನ್ನ ಪ್ರೀ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಈ ಗಂಡ ಹೆಂಡತಿ ಏನಿದ್ದಾರೆ ಇವರಿಬ್ರು ಕೈಲೇ ಆಗಲ್ಲ ಕಳ್ತನಕ್ಕೆ ಅಂತ ಮಹಾರಾಷ್ಟ್ರ ಮತ್ತು ನೇಪಾಳದಿಂದ ತಮಗೆ ಪರಿಚಯ ಇರೋವ್ರನ್ನ ಈ ಲಾಕರ್ ಗೀಕರ್ ಹೊಡೆಯೋದ್ರಲ್ಲಿ ಪರಿಣಿತರಾಗಿರ್ತಾರಲ್ಲ ಅಂಥವ್ರುಗಳನ್ನ ಕರೆಸ್ಕೊಂಡು 18 ಕೋಟಿ ಮೌಲ್ಯದ ಅಲ್ಲಿ ನೋಡಿ, ಇಲ್ಲಿ ಬ್ಯಾಗಲ್ಲೇ ನೋಡ್ತಾ ಇದ್ದೀರಿ, 3 ಜನ 3 ಬ್ಯಾಗ್ ಹಾಕೊಂಡಿದ್ದಾರೆ. ಬ್ಯಾಗ್ ತುಂಬ ಇರುವಂಥದ್ದು ಚಿನ್ನಾಭರಣಗಳು, ಕೋಟಿ ಬೆಲೆ ಬಾಳುವ ಚಿನ್ನಾಭರಣ. ಅವ್ರನ್ನ ಕರೆಸ್ಕೊಂಡು ಮನೆ ಲಾಕ್ ಓಡಿಸಿ, ಅಂದರೆ ಮನೇಲಿದ್ದ ಲಾಕರ್ನ ಓಡಿಸಿ ಚಿನ್ನಾಭರಣವನ್ನ ಬ್ಯಾಗಿಗೆ ತುಂಬಿಕೊಂಡು ಪೊಲೀಸರಿಗೆ ಟ್ರ್ಯಾಪ್ ಮಾಡ್ತಾರೆ. ನಮ್ಮನ್ನ ಟ್ರ್ಯಾಕ್ ಮಾಡಕ್ಕೆ ಅವ್ರಿಗೆ ಆಗಬಾರ್ದು ಅಂತ ಎಲ್ಲೆಲ್ಲೆಲ್ಲೆಲ್ಲೋ ದಾರಿ ತಪ್ಪಿಸೋದು. ಇಲ್ಲಿಂದ ಮಹಾರಾಷ್ಟ್ರ ಟು ನೇಪಾಳಕ್ಕೆ ಹೋಗಿದೆ ಅಂತ ಆ ಗ್ಯಾಂಗ್ ಈಗ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಅವರಿಗೆ ಅವರು ಬೆಂಗಳೂರನ್ನ ಖಾಲಿ ಮಾಡಬೇಕಾದ್ರೆ ಕೊನೆ ಕ್ಷಣದ ವಿಡಿಯೋಗಳು ಅಥವಾ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ನನ್ನ ಕೈಲಿಗೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಘಟನೆ ನಡೆದು ಹಲವು ದಿನಗಳಾಗ್ತಾ ಬಂತು, ಇನ್ನೂ ಕೂಡ ಇವರ ಸುಳಿವಿಲ್ವಾ? ಸದ್ಯಕ್ಕೆ ಎಲ್ಲಿ ತನಕ ಬಂದಿದೆ ಇನ್ವೆಸ್ಟಿಗೇಷನ್, ಅದರ ಸ್ಟೇಟಸ್ ಏನಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಅಲ್ಲಿನ ಉದ್ಯಮಿ ಜೊತೆಗೆ ಮುಖ್ಯ ಬಿಲ್ಡರ್ ಆಗಿರ್ತಕ್ಕಂಥ ಶಿವಕುಮಾರ್ ಎಂಬುವರ ಮನೆಯಲ್ಲಿ ಜನವರಿ 23ನೇ ತಾರೀಕು ಈ ಒಂದು ಘಟನೆ ನಡೆದಿತ್ತು. ಆ ಘಟನೆಗೆ ಸಂಬಂಧಪಟ್ಟಂತೆ ವಿಶೇಷ ತಂಡಗಳನ್ನ ರಚನೆ ಮಾಡಿರ್ತಕ್ಕಂಥ ವೈಟ್ಫೀಲ್ಡ್ ವಿಭಾಗದ DCP ಅವರ ನೇತೃತ್ವದ ತಂಡಗಳು ಇವತ್ತು ನೇಪಾಳ, ದೆಹಲಿ, ಮುಂಬೈ ಈ ಭಾಗದಲ್ಲಿ ತೀವ್ರ ತಲಾಸನ ನಡೆಸ್ತಾ ಇದ್ದಾರೆ. ಆದ್ರೆ ಆರೋಪಿಗಳು ಮೊದಲಿಗೆ ಏನು ದಂಪತಿಗಳು ಮನೆ ಕೆಲಸಕ್ಕೆ ಅಂತ ಬಂದು ಶಿವಕುಮಾರ್ ಅವರ ಮನೆಯಲ್ಲಿ ಸೇರ್ಕೊಂಡಿರ್ತಾರೆ. ಬಳಿಕ ಅವರ ವಿಶ್ವಾಸವನ್ನ ಗಳಿಸಿರ್ತಾರೆ. ಆದ್ರೆ ಅವರು ಮನೇಲಿ ಇಲ್ಲದೆ ಇರ್ತಕ್ಕಂಥ ಸಮಯವನ್ನ ನೋಡಿಕೊಂಡು ಮನೇಲಿದ್ದಂತ 2 ಲಾಕರ್ಗಳಲ್ಲಿ ಚಿನ್ನ ಮತ್ತೆ ಬೆಳ್ಳಿಯನ್ನ ದೋಚಿ
ಸುಮಾರು ಅದರ ಮೌಲ್ಯ 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಷಿ ಪರಾರಿಯಾಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರು ಹೋದಂತ ದಾರಿ ಇರ್ಬೋದು, ಅವರು ಬಳಸ್ತಾ ಇದ್ದಂತ ಮೊಬೈಲ್ಗಳಿರ್ಬೋದು, ಇವೆಲ್ಲವನ್ನ ಟ್ರ್ಯಾಕ್ ಮಾಡ್ತಕ್ಕಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಒಂದು ದಿಕ್ಕು ತಪ್ಪಿಸೋದಕ್ಕೆ ಏನು ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲಿಂದ ಅವರು ಟ್ರೈನ್ ಅನ್ನು ಹತ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಪೊಲೀಸರು ಟ್ರೈನ್ ಹತ್ತಿದ್ರೆ ಮುಂದೆ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳಲ್ಲಿ ಮಾಹಿತಿ ಕೊಡ್ತಾರೆ, ಸಿಕ್ಕಿ ಬೀಳ್ತೇವೆ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಅಲ್ಲಿಂದ ಬಸ್ ಅಲ್ಲಿ ಮುಂಬೈಗೆ ಹೋಗಿದ್ದಾರೆ, ಮುಂಬೈಯಿಂದ ನೇಪಾಳಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅವರ ಚಲನವಲನ ಯಶವಂತಪುರ ಬಸ್ ನಿಲ್ದಾಣದ ಬಳಿ ಇರ್ತಕ್ಕಂಥ ಸಿಸಿಟಿವಿಗಳಲ್ಲಿ ಸರಿಯಾಗಿದೆ. ಮೊದಲಿಗೆ ಏನು ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ನಂತರ ಅವರ ಮನೆಯಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ಚಿನ್ನಾಭರಣ ಇರ್ಬೋದು, ಜೊತೆಗೆ ಬೇರೆ ಬೇರೆ ನಗದು ಇರ್ಬೋದು, ಅವನ್ನ ದೋಚೋದಕ್ಕೆ ಮತ್ತಿಬ್ಬರನ್ನ ಇವರು ಈ ಮನೆಗೆ ಕರೆಸಿಕೊಂಡು ಆ ಒಂದು ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ನೇಪಾಳದಲ್ಲಿ ಒಂದು ಗ್ಯಾಂಗ್ ಆರೋಪಿಗಳಿಗಾಗಿ ತಲಾಶ್ ನಡೆಸ್ತಾ ಇದೆ. ಮತ್ತೊಂದು ಕಡೆ ಮಹಾರಾಷ್ಟ್ರ, ಜೊತೆಗೆ ಇನ್ನು ದೆಹಲಿ ಈ ಭಾಗದಲ್ಲಿ ಕಮಲಾ ಮತ್ತೆ ದಿನೇಶ್ ಸೇರಿದಂತೆ ಇನ್ನು ಉಳಿದ ಇಬ್ಬರು ಆರೋಪಿಗಳಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.